ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ? ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಒಳ ಮೀಸಲಾತಿಯನ್ನು ಜಾರಿಗೊಳಿಸದೆ ಬಡ್ತಿ ಮೀಸಲಾತಿಗೆ ಜಾರಿಗೆ ಮುಂದಾಗಿರುವ ರಾಜ್ಯ ಸರ್ಕಾರದ ನಡೆಯನ್ನು ಖಂಡಿಸಿ ಅನಾಗರಿಕ ಸರ್ಕಾರದ ವಿರುದ್ಧ ಅನಾಗರಿಕ ಮಾದರಿಯ ಪ್ರತಿಭಟನೆ ಭಾಗವಾಗಿ ಮೈಸೂರಿನಿಂದ ಬೆಂಗಳೂರಿನವರೆಗೆ ಅರಬೆತ್ತಲೆ ಮೆರವಣಿಗೆ ಪಾದಯಾತ್ರೆ ಹಮ್ಮಿಕೊಂಡಿರುವುದಾಗಿ ಮಾದಿಗ ಒಳ ಮೀಸಲಾತಿ ಹೋರಾಟ ಸಮಿತಿಯ ಮುಖಂಡರಾದ ಭಾಸ್ಕರ್ ಪ್ರಸಾದ್ ರವರು ತಿಳಿಸಿದ್ದಾರೆ. ಮಳವಳ್ಳಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಉಪಚುನಾವಣೆ ಸಂದರ್ಭದಲ್ಲಿ ಒಳ ಮೀಸಲಾತಿಯ ಜಾರಿಯ ನಂತರವೇ ಒಳ ಮೀಸಲಾತಿ ಜಾರಿ, ಬಡ್ತಿ ಮೀಸಲಾತಿ ಹಾಗೂ ನೇಮಕಾತಿ ಮಾಡುವ ಭರವಸೆ ನೀಡಿದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರ ನೇತೃತ್ವದ ರಾಜ್ಯ ಸರ್ಕಾರದ ತೀರ್ಮಾನವನ್ನು ಮೀರಿ ಸಮಾಜ ಕಲ್ಯಾಣ ಇಲಾಖೆ, ಗೃಹ, ಆರೋಗ್ಯ ಸೇರಿದಂತೆ ಹಲವಾರು ಇಲಾಖೆಗಳ ಸಚಿವರು ಬಡ್ತಿ ಮೀಸಲಾತಿ ನೀಡುತ್ತಿರುವುದರ ಜೊತೆಗೆ ನೇಮಕಾತಿ ಸಹ ಮಾಡುವುದರ ಮೂಲಕ ಮಾದಿಗ ಸಮುದಾಯಕ್ಕೆ ನೀಡಿದ ಭರವಸೆ ಮರೆತು ವಚನ ಭ್ರಷ್ಟತೆಯನ್ನು ನಡೆದುಕೊಳ್ಳುತ್ತಿದೆ ಎಂದು ಕಿಡಿಕಾರಿದರು. ಇನ್ನು ಸರ್ಕಾರದ ಈ ಕ್ರಮವನ್ನು ವಿರೋಧಿಸಿ ಅನಾಗರಿಕ ಸರ್ಕಾರಕ್ಕೆ ಅನಾಗರಿಕ ರೀತಿಯ ವಿರುದ್ಧ ಪ್ರತಿಭಟನೆ ನಡೆಸಬೇಕೆಂಬ ಉದ್ದೇಶದಿಂದ ಮಾದಿಗ ಒಳ ಮೀಸಲಾತಿ ಹೋರಾಟ ಸಮಿತಿಯ ಮೈಸೂರು ಚಾಮುಂಡಿ ಬೆಟ್ಟದ ಮಹಿಷಾಸುರ ಪ್ರತಿಮೆ ಆವರಣದಿಂದ ಬೆಂಗಳೂರು ವಿಧಾನಸೌಧದವರೆಗೆ ಅರಬೆತ್ತಲೆ ಮೆರವಣಿಗೆ ಪಾದಯಾತ್ರೆಯನ್ನು ಆರಂಭಿಸಲಾಗಿದ್ದು, ಈ ಅನಾಗರಿಕ ಮೆರವಣಿಗೆಯಲ್ಲಿ ಮುಂದೆ ಪರಕೆ ಮೆರವಣಿಗೆ, ನಂತರ ಮೈಮೇಲೆ ಮಲ ಸುರಿದುಕೊಳ್ಳುವ ಪ್ರತಿಭಟನೆ ಸಹ ಸೇರಿದೆ ಎಂದು ತಿಳಿಸಿದರು. ಇದು ನೋವು ಹಸಿವನ್ನು ಸರ್ಕಾರದ ಗಮನಕ್ಕೆ ತರುವುದು ನಮ್ಮ ಹೋರಾಟದ ಉದ್ದೇಶವೇ ಹೊರತು ಯಾವುದೇ ಜಾತಿ ಸಮುದಾಯದ ವಿರುದ್ಧವಲ್ಲ ಎಂದು ಸ್ಪಷ್ಟಪಡಿಸಿದ ಅವರು, ಜೂನ್ 9ರಂದು ಬೆಂಗಳೂರಿನ ಬೃಹತ್ ಸಮಾವೇಶ ನಡೆಸಿ ಬಡ್ತಿ ಮೀಸಲಾತಿ ನೀಡಿಸುವಂತೆ ಸರ್ಕಾರಕ್ಕೆ ಅಂತಿಮ ಎಚ್ಚರಿಕೆ ನೀಡುತ್ತೇವೆ. ಅದಕ್ಕೂ ಬಗದಿದ್ದಲ್ಲಿ ಮುಂಬರುವ ಚುನಾವಣೆಗಳಲ್ಲಿ ಈ ಸರ್ಕಾರಕ್ಕೆ ತಕ್ಕ ಪಾಠ ಕಲಿಸುತ್ತೇವೆ ಎಂದು ಅವರು ಎಚ್ಚರಿಸಿದರು. ಗೋಷ್ಠಿಯಲ್ಲಿ ಮುಖಂಡರಾದ ನಡ್ಕುಲ್ಪುರ ಮಂಜುನಾಥ್, ಕೃಷ್ಣಮೂರ್ತಿ, ರಮೇಶ್, ಶಾಂತು, ಮುತ್ತರಾಜ್ ಮತ್ತಿತರರು ಹಾಜರಿದ್ದರು. ಮಂಡ್ಯ ಕೃಷ್ಣಪ್ಪ ನಂತರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿದ ಮುಖಂಡರು ನಂತರ ಪಾದಯಾತ್ರೆ ಮುಂದುವರಿಸಿದರು. ವರದಿ ಡೈಮಂಡ್ ಕನ್ನಡ ಟಿವಿ, ವರದಿಗಾರರು ಸಿದ್ಧಾರ್ಥ ಮಳವಳ್ಳಿ. ಕ್ಯಾಬಿನೆಟ್ ಡಿಸಿಷನ್ ಅನ್ನು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ತಲುಪಿಸುವಾಗ ಯಾವುದೇ ನೇಮಕಾತಿಗಳನ್ನು ಅನ್ನುವಂಥ ಜಾಗದಲ್ಲಿ ಕೇವಲ ನೇರ ನೇಮಕಾತಿ ಅನ್ನೋದನ್ನು ಮೆನ್ಷನ್ ಮಾಡಿ ಬಡ್ತಿ ನೇಮಕಾತಿಗಳನ್ನ ಮುಂದುವರಿಸಿದ್ದಾರೆ. ಬಡ್ತಿ ನೇಮಕಾತಿಗಳನ್ನ ನಾವು ಮಾಡ್ತಾ ಇಲ್ಲ, ಅದು ಏನೋ ತಪ್ಪಾಗಿದ್ರೆ ಅದನ್ನು ರದ್ದು ಮಾಡ್ತೀವಿ ಅಂತ ಮುಖ್ಯಮಂತ್ರಿಗಳು ಹಲವಾರು ಸಾರಿ ನಮಗೆ ಖುದ್ದಾಗಿ ಹೇಳಿದ್ದಾರೆ. ಸರ್ಕಾರದ ಕಾರ್ಯಕ್ರಮ ಜಗಜೀವನ್ ರಾಮ್ರವರ ಜನ್ಮ ದಿನಾಚರಣೆ ಜಯಂತಿ ದಿವಸ ಸರ್ಕಾರದ ಕಾರ್ಯಕ್ರಮದಲ್ಲಿ ಅನೌನ್ಸ್ ಮಾಡಿದ್ದಾರೆ. ಆದರೂ ಅವರ ಮಾತನ್ನ ಆಡಿ ಇಲ್ಲಿಗೆ ಒಂದು 50 ದಿವಸಗಳು ಕಳೆದಿದೆ. ಏಪ್ರಿಲ್ 5ನೇ ತಾರೀಕು ಅವರು ಹೇಳಿದ್ದು, ಹೆಚ್ಚು ಕಮ್ಮಿ 50 ದಿವಸ ಆಗೇ ಹೋಯಿತು. ಇಲ್ಲಿವರೆಗೂ ಕೂಡ ಯಾವುದೇ ಪ್ರಮೋಷನ್ ನಿಂತಿಲ್ಲ. ಇವತ್ತಿಗೂ ಆಗಿದೆ, ನಿನ್ನೆ ಕೂಡ ಕೆಲವು ಆರ್ಡರ್ಗಳಾಗಿದ್ದಾವೆ, ಇವತ್ತು ಆಗಿದ್ದಾವೆ. ರೇಷ್ಮೆ ಇಲಾಖೆಯಿಂದ ಹಿಡಿದು ಕೊನೆಗೆ PWD ಎಷ್ಟು 36 ಅಂತಿಮ ಎಚ್ಚರಿಕೆ ಸರ್ಕಾರಕ್ಕೆ ಅಂತ ಮಾಡ್ತಾ ಇದ್ದೀವಿ. ಅಲ್ಲಿ ಬಹುಶಃ ಕರ್ನಾಟಕದಾದ್ಯಂತ ಲಕ್ಷಾಂತರ ಜನ ನಮ್ಮ ಒಳ ಮೀಸಲಾತಿ ಹೋರಾಟದ ಮನಸ್ಸುಗಳು ಎಲ್ಲ ಒಟ್ಟಿಗೆ ಸೇರಿ ಕೊನೆಯ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಸರ್ಕಾರ ಆಗಲಾದರೂ ಬಡ್ತಿಯನ್ನು ನಿಲ್ಲಿಸಿ ಹೊಸ ನೇಮಕಾತಿಗಳನ್ನ ಪ್ರಾರಂಭ ಮಾಡಬೇಕು. ಇಲ್ಲದೆ ಹೋದ್ರೆ ಮುಂದಿನ ZPTP ಚುನಾವಣೆಗಳಲ್ಲಿ ಈ ಕಾಂಗ್ರೆಸ್ನ ಅಭ್ಯರ್ಥಿಗಳನ್ನ ಯಾರಾದರೂ ವೋಟ್ಗಳನ್ನ ಕೇಳ್ಕೊಂಡು ನಮ್ಮ ಕಾನೂನುಗಳಿಗೆ ಬಂದ್ರೆ ಒಳಗಡೆ ಪ್ರವೇಶ ಕೊಡೋದಿಲ್ಲ. ಮತ್ತೆ ಮುಂದಿನ ಯಾವುದೇ ಚುನಾವಣೆಯಲ್ಲಿ ನಿಮ್ಮ ಪಕ್ಷದ ಸರ್ಕಾರವನ್ನ ಕೆಡುವಂತ ಕೆಲಸವನ್ನ, ನಿಮ್ಮ ಪಕ್ಷಕ್ಕೆ ಸಮಾಧಿಯನ್ನು ತೋಡುವಂತ ಕೆಲಸವನ್ನ ನಾವು ಮಾಡ್ತೀವಿ ಅನ್ನೋ ಎಚ್ಚರಿಕೆಯನ್ನ ಜೂನ್ 9ನೇ ತಾರೀಕು ಬೆಂಗಳೂರಲ್ಲಿ ನಾವು ಕೊಡ್ತಾ ಇದ್ದೀವಿ. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ರಾಜ್ಯದ ಎಲ್ಲ ಜಿಲ್ಲೆ, ತಾಲೂಕು, ಹೋಬಳಿ ಬಳಕೆ ಜನರು ಬರಬೇಕು ಅಂತ ನಿಮ್ಮೆಲ್ಲರೂ ಮಾಧ್ಯಮದ ಪರವಾಗಿ ನಾನು ಕೇಳ್ಕೊತಾ ಇದ್ದೀನಿ. ಪ್ರೊಫೆಸರ್ ಬಿ ಕೃಷ್ಣಪ್ಪರವರ ಮೈತ್ರಿವನದಿಂದ ಹೊರಟಂಥ ಪಾದಯಾತ್ರೆ ಬೆಂಗಳೂರನ್ನು ತಲುಪಿ ಅಲ್ಲಿ ಬೃಹದಾಕಾರದ ಒಂದು ಲಕ್ಷಾಂತರ ಜನಗಳನ್ನ ಸೇರಿಸಿ ಒಂದು ಸಮಾವೇಶವನ್ನು ಮಾಡಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟು, ಅದಾದ ನಂತರದಲ್ಲಿ ಬೀದರ್ನಿಂದ ಮತ್ತೆ ಮಾದೇಶ್ವರ ಬೆಟ್ಟದಿಂದ ರಥಯಾತ್ರೆಯನ್ನು ಪ್ರಾರಂಭ ಮಾಡಿ ಹಲವಾರು ಜಿಲ್ಲೆಗಳನ್ನು ಸುತ್ತಿ ಮತ್ತೆ ಸರ್ಕಾರಕ್ಕೆ ಅರಬೆತ್ತಲೆ ಮೆರವಣಿಗೆ ಮೂಲಕ ಪಾದಯಾತ್ರೆಯನ್ನು ಮಾಡ್ತೀವಿ ಅಂತೇಳಿ ಮೈಸೂರಿನ ಬೆಟ್ಟದ ಮಹಿಷಾಸುರ ಪ್ರತಿಮೆ ಮುಂಭಾಗದಿಂದ ಹೊರಟಂಥ ಸಂದರ್ಭದಲ್ಲಿ ಮೈಸೂರಿಗೆ ಬರುವಂಥ ಪಾದಯಾತ್ರೆಗೆ ಹಲವಾರು ರೀತಿಯಲ್ಲಿ ಅಡ್ಡಿ ಆತಂಕಗಳನ್ನ ಉಂಟು ಮಾಡಿದಂಥವ್ರು, ಕಲ್ಲನ್ನು ಹೊಡಿತೀನಿ ಅಂತೇಳಿ ನೇರವಾಗಿ ಬಂದಂಥವ್ರು, ಇಂಥವ್ರನ್ನೆಲ್ಲರನ್ನೂ ಕೂಡ ಎದುರಿಸಿ ಅವ್ರ ಸವಾಲುಗಳನ್ನ ಸ್ವೀಕಾರ ಮಾಡಿ ಆದರೂ ಕೂಡ ಎದುರದೆ ಇವತ್ತು ರಾಜ್ಯ ವ್ಯಾಪ್ತಿನಲ್ಲಿ ಸಂಚಾರ ಮಾಡ್ತಾ ಈ ಒಂದು ಪಾದಯಾತ್ರೆ ಭಾಸ್ಕರ್ ಪ್ರಸಾದ್ ಸರ್ ಮತ್ತು ಅವರ ನೇತೃತ್ವದ ಕ್ರಾಂತಿಕಾರಿ ತಂಡ ಮಳವಳ್ಳಿಯನ್ನು ತಲುಪಿದೆ. ನಿಮ್ಮ ಮಾಧ್ಯಮ ಮುಖಾಂತರ
ಅವರ ಒಂದು ಉದ್ದೇಶವನ್ನ ರಾಜ್ಯಕ್ಕೆ ತಲುಪಿಸಬೇಕು ಅನ್ನೋ ಸದುದ್ದೇಶದಿಂದ ನಿಮ್ಮೆಲ್ಲರೂ ಕೂಡ ನಾವು ಬರಲೇಬೇಕು ಅಂತ ಕೋರಿದಾಗ ಪತ್ರಿಕಾಗೋಷ್ಠಿಯನ್ನು ಕರೆದಾಗ ನಮ್ಮ ವರದಿಗಾರರು ನಮ್ಮ ತಾಲೂಕಿನೆಲ್ಲ ಒಳ ಮೀಸಲಾತಿ ಹೋರಾಟಕ್ಕೆ ಕ್ರಾಂತಿಕಾರಿ ಒಳ ಮೀಸಲಾತಿ ಪಾದಯಾತ್ರೆಗೆ ಅರೆಬೆತ್ತಲೆ ಪಾದಯಾತ್ರೆಗೆ ಜೈ ಮಾದಿಗ ಜೈ ಮಾದಿಗ ಜೈ ಮಾದಿಗ ಜೈ ಭೀಮ್ ಜೈ ಭೀಮ್ ಭರ್ತಿ ಕೂಡಲೇ ನಿಲ್ಲಲೇಬೇಕು ಒಳ ಮೀಸಲಾತಿ ಜಾರಿ ಆಗಲೇಬೇಕು ಜೈ ಭೀಮ್ ಓದಿಗ ಪರಿವಾರನೇ ಆದಿಗ ಮಹಾರಾಜ ನೀನೆ ಓದಿಗ ಪರಿವಾರನೇ ಆದಿಗ ಮಹಾರಾಜ ನೀನೆ ಓದಿಗೆ ಪರಿವಾರನೇ ಆದಿಗ ಮಹಾರಾಜ ನೀನೆ ಓದಿಗ ಪರಿವಾರನೇ ಈ ಮಣ್ಣ